ಇವತ್ತೇ ಅಂತ್ಯವಾಗುತ್ತಾ ಆಪರೇಷನ್ ಅಸ್ಥಿಪಂಜರ? ಧರ್ಮಸ್ಥಳ ತನಿಖೆ ವಿಚಾರದಲ್ಲಿ ಮಹತ್ವದ ಸುಳಿವು ಕೊಟ್ಟಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಮತ್ತೆ ಗುಂಡಿ ಆಗಿಯೋ ಪ್ರಮೇಯ ಇಲ್ಲ ಅನಿಸುತ್ತೆ ಅಂತ ಹೇಳಿದ್ದಾರೆ. ಅನಾಮಿಕ ಸರಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಕೇಳಿದ ತಕ್ಷಣ ಎಸ್ಐಟಿ ಮಧ್ಯಂತರ ವರದಿ ಕೊಡಲ್ಲ. ವಿಧಾನಸೌಧದಲ್ಲಿ ಈ ಎಲ್ಲಾ ಮಾಹಿತಿಯನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲಿ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅವರಿಂದ ಕೇಳೋಣ. ಸರ್, ನಿನ್ನೆ ಧರ್ಮಸ್ಥಳ ವಿಚಾರವಾಗಿ ತಾವು ಪ್ರಸ್ತಾಪವನ್ನ ಮಾಡಿದ್ರ ಅನ್ನೋದು? ಇದು ಸಹಜವಾಗಿ ಇವೆಲ್ಲ ಇದ್ದೇ ಇರುತ್ತೆ. ಒಂದು ಶಾಸಕಾಂಗ ಪಕ್ಷ ಬಂದಂತ ಸಂದರ್ಭದಲ್ಲಿ ಕ್ಷೇತ್ರ ಇತರೆ ವಿಚಾರಗಳು ಬಂದಾಗ ಚರ್ಚೆ ಮಾಡೋದು ಸಹಜ ಇದೆ. ಧರ್ಮಸ್ಥಳದ್ದು ನಿಮ್ಗೆ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರವಾಗಿ ಸಂಚಲನ ಮೂಡಿಸಿ ಹೋರಾಟ ಮತ್ತು ಸೌಜನ್ಯ ಕೇಸ್ ಆದ್ಮೇಲೆ ಅಲ್ಲಿ ಹೋರಾಟಗಳು ಮಾಡಿರೋದು, ಗೊಂದಲ ಮಾಡಿರುವಂತ ಎಲ್ಲವೂ ನೀವು ಕಣ್ಣಾರೆ ಕಂಡಿದ್ದೀರಿ. ಆ ನಂತರ ಅನಾಮಿಕ ಹೋಗಿ ಹೈಕೋರ್ಟಿಗೆ ಹೋಗಿ ನಾನು ಇಷ್ಟು ಶವಗಳನ್ನು ಹೂತಾಕಿದ್ದೀನಿ, ನನಗೆ ಆದೇಶ ಕೊಡಬೇಕು, ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಹೈಕೋರ್ಟ್ ಆಯ್ತು ಅಂತ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ಇದಾದ್ಮೇಲೆ ನಾವು ಎಸ್ಐಟಿ ಕೊಟ್ಟಿರೋದು. ಅಲ್ಲಿವರೆಗೆ ನಾವು ಯಾವ್ದು ಎಸ್ಐಟಿ ನಾವು ಹೋಗ್ತಾ ಇರಲಿಲ್ಲ. ಆವಾಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರು ಒಪ್ಕೊಂಡ್ರು, ಇದೇ ವಿರೋಧ ಪಕ್ಷದವರು ಒಪ್ಕೊಂಡಿದ್ದಾರೆ. ಎಲ್ಲರೂ ಒಪ್ಕೊಂಡಿದ್ಮೇಲೆ ಇವತ್ತು ಎಸ್ಐಟಿ ತನಿಖೆ ಮಾಡ್ತಿದೆ. ಆದ್ರೆ ಇವತ್ತು ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ಹಿಂದುತ್ವ ಮಾಡೋದು, ಹಿಂದೂ ದೇವಸ್ಥಾನಕ್ಕೆ ಇದು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರೇ ಇದು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ತಪ್ಪು. ಇದು ಯಾಕಂದ್ರೆ ನಾವು ಮಾಡಿದ್ದಲ್ಲ. ಇದು ಕೋರ್ಟಿಂದ ಆದೇಶ ಬಂದ ಮೇಲೆ ಎಸ್ಐಟಿ ಕೊಟ್ಟಿದ್ದೀವಿ. ಅವನು ಎಷ್ಟು ಒಂದು ಗುಂಡಿ ತೊಗೊಳ್ಬೇಕು ಹೇಳಿದಾನೆ ಅಷ್ಟನ್ನ ತೆಗಿಲಿಕ್ಕೆ ಅವಕಾಶಗಳು ಕೊಡ್ತಾರೆ. ಅದ ನಂತರ ನಿಲ್ಲಿಸುವ ಅವಕಾಶ ಇದೆ. ಹಾಗಾಗಿ ನಾವೆಲ್ಲರೂ ಹೇಳೋದೇನಂದ್ರೆ ಧಾರ್ಮಿಕ ಕ್ಷೇತ್ರ ಇವತ್ತು ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಏನು ಉತ್ತರ ಕಾಶಿ ಅಂತ ಹೇಳಿ ಇವತ್ತು ಫೇಮಸ್ ಆಗಿದೆ. ಧರ್ಮಸ್ಥಳ ದೇವಸ್ಥಾನಕ್ಕೂ ವೀರೇಂದ್ರ ಹೆಗ್ಡೆಯವರಿಗೂ ಯಾವುದೇ ಇದಾಗಬಾರ್ದು, ಅಪಪ್ರಚಾರ ಬರಬಾರ್ದು. ಆ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬಾರದು ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋದು ಎಲ್ಲರ ಒತ್ತಾಯ ಇದೆ. ಅದರಿಂದ ನಾವು ಇವತ್ತು ಅದು ಮುಂದೆ ಆದಷ್ಟು ಬೇಗ 13 ಆದ ನಂತರ ನಿಲ್ಲಿಸಿಬಿಟ್ಟು ಮುಂದೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರಿಸಕ್ಕೆ ಅವಕಾಶ ಇದೆ. ಅನಾಮಿಕ ವ್ಯಕ್ತಿ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 13 ಗುಂಡಿಗಳನ್ನು ತೋಡಲಾಗಿದೆ. ಆದ್ರೆ ಅದರಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಅಥವಾ ಒಂದು ಗುಂಡಿಲ್ ಮಾತ್ರ ಸಿಕ್ಕಿದೆ, ಈ ರೀತಿಯಾದ ಚರ್ಚೆ ಇದೆ. ಇದಕ್ಕೆಲ್ಲವೂ ಉತ್ತರ ಯಾವಾಗ ಸಿಗುತ್ತೆ ಅಂತ? ಒಂದು ಗುಂಡಿಯಲ್ಲಿ ಸಿಕ್ಕಿದ್ದು ಸಹ ಹೆಣ್ಣು ಮಕ್ಕಳದಲ್ಲ, ಯಾವುದೋ ಗಂಡಸರ ಒಂದು ಇದು ಅಂತ ಹೇಳಿದ್ದಾರೆ. ಅದನ್ನು ಸಹ ತಗೊಳ್ತಾರೆ ಅವರು. ಯಾವುದು ವರದಿ ಅರ್ಧದಲ್ಲಿ ತಗೊಳಕ್ ಬರೋದಲ್ಲ, ಪೂರ್ಣ ಅವರ ವರದಿ ಬಂದ ಮೇಲೆ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಇವತ್ತು ನಾವು ಧರ್ಮಸ್ಥಳದ ಪರವಾಗೇ ಇರ್ತೀವಿ. ಬಿಟ್ರೆ ಧರ್ಮಸ್ಥಳದ ವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಹಾಗಾದ್ರೆ ಇದು ಅಪಪ್ರಚಾರ ಅಂತನ? ಇವ್ರ ಅಪಪ್ರಚಾರ ಏನಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು, ಇವ್ರಿಗೆ ವಿರೋಧ ಪಕ್ಷದವರಿಗೆ. ಅಲ್ಲರೇ ನಾವು ಮಾಡೋದಾಗಿದ್ದರೆ ಏನೋ ಹೇಳ್ಬೋದದ್ದು. ಇವತ್ತು ಒಬ್ಬ ವ್ಯಕ್ತಿ ಅನಾಮಿಕ ಒಂದು 100 ಹೆಣವನ್ನು ಹೂತಿದ್ದೀನಿ, ನಮಗೆ ಆದೇಶ ಕೊಡಬೇಕಂತ ಕೋರ್ಟಿಂದ ಆದೇಶ ಬಂದಾಗ ಸರ್ಕಾರ ಏನ್ ಮಾಡ್ಬೇಕು ಹೇಳಿ ಅಲ್ವಾ? ಗೊಂದಲಗಳನ್ನು ಹೋಗಲಾಡ್ಸಿಗೆ ಒಂದು ಎಸ್ಐಟಿ ಹಾಕಿದ್ದಾರೆ. ಎಸ್ಐಟಿಯಲ್ಲಿ ಏನ್ ಬರುತ್ತೆ ಆಧಾರ ಇಟ್ಕೊಳ್ತೀವಿ. ಹಂಗಂತೇಳಿ ಇವತ್ತು ಅವನು ಬಿಡಕ್ಕಾಗೋದಲ್ಲ. ಯಾರು ಅನಾಮಿಕ ಇದ್ದಾನೆ ಅವನು ಎಲ್ಲಿಂದ ಬಂದ, ಯಾರು ಕಳಿಸಿದ್ರು, ಏನು ಆಗಿದೆ ಅಂತೇಳಿ ಅವನು ಇದಾದ್ಮೇಲೆ ತನಿಖೆ ಆಗ್ಬೇಕು. ಅವನಿಗೂ ಶಿಕ್ಷೆ ಆಗ್ಬೇಕಲ್ಲ. ಅವನು ಯಾವ ಕಡೆಯಿಂದ ಬಂದಿದ್ದಾನೆ, ಯಾರು ಅವನು ಒತ್ತಡ ಹಾಕಿದ್ದಾರೆ, ಯಾರು ಅವ್ರಿಗೆ ಕೋರ್ಟಿಗೆ ಹೋಗಿ ಕೇಳಿದ್ದಾರೆ, ಇವೆಲ್ಲವನ್ನ ತನಿಖೆ ಆಗಬೇಕು. ಅದ್ರ ಬಗ್ಗೆನೂ ಮಾತಾಡಿದ್ದೇವೆ. ಮಧ್ಯಂತರ ವರದಿ ಬರುತ್ತಾ ಅಥವಾ ಸಂಪೂರ್ಣ ವರದಿ ಬರಲ್ಲ. ಸಂಪೂರ್ಣ ವರದಿಯನ್ನು ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ಇದಿಷ್ಟು ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತೇ ಅಂತ್ಯವಾಗುತ್ತಾ ಆಪರೇಷನ್ ಅಸ್ಥಿಪಂಜರ? ಧರ್ಮಸ್ಥಳ ತನಿಖೆ ವಿಚಾರದಲ್ಲಿ ಮಹತ್ವದ ಸುಳಿವು ಕೊಟ್ಟಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಮತ್ತೆ ಗುಂಡಿ ಆಗಿಯೋ ಪ್ರಮೇಯ ಇಲ್ಲ ಅನಿಸುತ್ತೆ ಅಂತ ಹೇಳಿದ್ದಾರೆ. ಅನಾಮಿಕ ಸರಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಕೇಳಿದ ತಕ್ಷಣ ಎಸ್ಐಟಿ ಮಧ್ಯಂತರ ವರದಿ ಕೊಡಲ್ಲ. ವಿಧಾನಸೌಧದಲ್ಲಿ ಈ ಎಲ್ಲಾ ಮಾಹಿತಿಯನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲಿ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅವರಿಂದ ಕೇಳೋಣ. ಸರ್, ನಿನ್ನೆ ಧರ್ಮಸ್ಥಳ ವಿಚಾರವಾಗಿ ತಾವು ಪ್ರಸ್ತಾಪವನ್ನ ಮಾಡಿದ್ರ ಅನ್ನೋದು? ಇದು ಸಹಜವಾಗಿ ಇವೆಲ್ಲ ಇದ್ದೇ ಇರುತ್ತೆ. ಒಂದು ಶಾಸಕಾಂಗ ಪಕ್ಷ ಬಂದಂತ ಸಂದರ್ಭದಲ್ಲಿ ಕ್ಷೇತ್ರ ಇತರೆ ವಿಚಾರಗಳು ಬಂದಾಗ ಚರ್ಚೆ ಮಾಡೋದು ಸಹಜ ಇದೆ. ಧರ್ಮಸ್ಥಳದ್ದು ನಿಮ್ಗೆ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರವಾಗಿ ಸಂಚಲನ ಮೂಡಿಸಿ
ಹೋರಾಟ ಮತ್ತು ಸೌಜನ್ಯ ಕೇಸ್ ಆದ್ಮೇಲೆ ಅಲ್ಲಿ ಹೋರಾಟಗಳು ಮಾಡಿರೋದು, ಗೊಂದಲ ಮಾಡಿರುವಂತ ಎಲ್ಲವೂ ನೀವು ಕಣ್ಣಾರೆ ಕಂಡಿದ್ದೀರಿ. ಆ ನಂತರ ಅನಾಮಿಕ ಹೋಗಿ ಹೈಕೋರ್ಟಿಗೆ ಹೋಗಿ ನಾನು ಇಷ್ಟು ಶವಗಳನ್ನು ಹೂತಾಕಿದ್ದೀನಿ, ನನಗೆ ಆದೇಶ ಕೊಡಬೇಕು, ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಹೈಕೋರ್ಟ್ ಆಯ್ತು ಅಂತ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ಇದಾದ್ಮೇಲೆ ನಾವು SIT ಕೊಟ್ಟಿರೋದು. ಅಲ್ಲಿವರೆಗೆ ನಾವು ಯಾವ್ದು SIT ನಾವು ಹೋಗ್ತಾ ಇರಲಿಲ್ಲ. ಆವಾಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರು ಒಪ್ಕೊಂಡ್ರು, ಇದೇ ವಿರೋಧ ಪಕ್ಷದವರು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ಮೇಲೆ ಇವತ್ತು SIT ತನಿಖೆ ಮಾಡ್ತಿದೆ. ಆದ್ರೆ ಇವತ್ತು ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ಹಿಂದುತ್ವ ಮಾಡೋದು, ಹಿಂದೂ ದೇವಸ್ಥಾನಕ್ಕೆ ಇದು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರೇ ಇದು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ತಪ್ಪು. ಇದು ಯಾಕಂದ್ರೆ ನಾವು ಮಾಡಿದ್ದಲ್ಲ. ಇದು ಕೋರ್ಟಿಂದ ಆದೇಶ ಬಂದ ಮೇಲೆ SIT ಕೊಟ್ಟಿದ್ದೀವಿ. ಅವನು ಎಷ್ಟು ಒಂದು ಗುಂಡಿ ತೊಗೊಳ್ಬೇಕು ಹೇಳಿದಾನೆ ಅಷ್ಟನ್ನ ತೆಗಿಲಿಕ್ಕೆ ಅವಕಾಶಗಳು ಕೊಡ್ತಾರೆ, ಅದ ನಂತರ ನಿಲ್ಲಿಸುವ ಅವಕಾಶ ಇದೆ. ಹಾಗಾಗಿ ನಾವೆಲ್ಲರೂ ಹೇಳೋದೇನಂದ್ರೆ ಧಾರ್ಮಿಕ ಕ್ಷೇತ್ರ ಇವತ್ತು ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಏನು ಉತ್ತರ ಕಾಶಿ ಅಂತ ಹೇಳಿ ಇವತ್ತು ಫೇಮಸ್ ಆಗಿದೆ. ಧರ್ಮಸ್ಥಳ ದೇವಸ್ಥಾನಕ್ಕೂ ವೀರೇಂದ್ರ ಹೆಗ್ಗಡೆಯವರಿಗೂ ಯಾವುದೇ ಇದಾಗಬಾರ್ದು, ಅಪಪ್ರಚಾರ ಬರಬಾರ್ದು, ಆ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬಾರದು ರೀತಿಯಲ್ಲಿ ಕೆಲಸ ಆಗಬೇಕನ್ನೋದು ಎಲ್ಲರ ಒತ್ತಾಯ ಇದೆ. ಅದರಿಂದ ನಾವು ಇವತ್ತು ಅದು ಮುಂದೆ ಆದಷ್ಟು ಬೇಗ 13 ಆದ ನಂತರ ನಿಲ್ಲಿಸಿಬಿಟ್ಟು ಮುಂದೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರಿಸಕ್ಕೆ ಅವಕಾಶ ಇದೆ. ಅನಾಮಿಕ ವ್ಯಕ್ತಿ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 13 ಗುಂಡಿಗಳನ್ನು ತೋಡಲಾಗಿದೆ. ಆದ್ರೆ ಅದರಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಅಥವಾ ಒಂದು ಗುಂಡಿಲ್ ಮಾತ್ರ ಸಿಕ್ಕಿದೆ, ಈ ರೀತಿಯಾದ ಚರ್ಚೆ ಇದೆ. ಇದಕ್ಕೆಲ್ಲವೂ ಉತ್ತರ ಯಾವಾಗ ಸಿಗುತ್ತೆ ಅಂತ. ಒಂದು ಗುಂಡಲ್ಲಿ ಸಿಕ್ಕಿದ್ದು ಸಹ ಹೆಣ್ಣು ಮಕ್ಕಳದಲ್ಲ, ಯಾವುದೋ ಗಂಡಸರ ಒಂದು ಇದು ಅಂತ ಹೇಳಿದ್ದಾರೆ. ಅದನ್ನು ಸಹ ತಗೊಳ್ತಾರೆ ಅವರು. ಯಾವುದು ವರದಿ ಅರ್ಧದಲ್ಲಿ ತಗೊಳಕ್ ಬರೋದಲ್ಲ, ಪೂರ್ಣ ಅವರದ ವರದಿ ಬಂದ ಮೇಲೆ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಇವತ್ತು ನಾವು ಧರ್ಮಸ್ಥಳದ ಪರವಾಗೇ ಇರ್ತೀವಿ. ಬಿಟ್ರೆ ಧರ್ಮಸ್ಥಳದ ವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಹಾಗಾದ್ರೆ ಇದು ಅಪಪ್ರಚಾರ ಅಂತನಾ? ಇವ್ರ ಅಪಪ್ರಚಾರ ಏನಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು, ಇವ್ರಿಗೆ ವಿರೋಧ ಪಕ್ಷದವರಿಗೆ. ಅಲ್ಲರೇ ನಾವು ಮಾಡೋದಾಗಿದ್ದರೆ ಏನೋ ಹೇಳ್ಬೋದದ್ದು. ಇವತ್ತು ಒಬ್ಬ ವ್ಯಕ್ತಿ ಅನಾಮಿಕ ಒಂದು ನೂರಾರು ಹೆಣವನ್ನು ಹೂತಿದ್ದೀನಿ, ನಮಗೆ ಆದೇಶ ಕೊಡಬೇಕಂತ ಕೋರ್ಟಿಂದ ಆದೇಶ ಬಂದಾಗ ಸರ್ಕಾರ ಏನ್ ಮಾಡ್ಬೇಕು ಹೇಳಿ ಅಲ್ವಾ? ಗೊಂದಲಗಳನ್ನು ಹೋಗಲಾಡ್ಸಿಗೆ ಒಂದು SIT ಹಾಕಿದ್ದಾರೆ. SITಯಲ್ಲಿ ಏನ್ ಬರುತ್ತೋ ಆಧಾರ ಇಟ್ಕೊಳ್ತೀವಿ. ಹಂಗಂತೇಳಿ ಇವತ್ತು ಅವನು ಬಿಡಕ್ಕಾಗೋದಲ್ಲ. ಯಾರು ಅನಾಮಿಕ ಇದ್ದಾನೆ, ಅವನು ಎಲ್ಲಿಂದ ಬಂದ, ಯಾರು ಕಳಿಸಿದ್ರು, ಏನು ಆಗಿದೆ ಅಂತೇಳಿ ಅವನು ಇದಾದ್ಮೇಲೆ ತನಿಖೆ ಆಗ್ಬೇಕು. ಅವನಿಗೂ ಶಿಕ್ಷೆ ಆಗ್ಬೇಕಲ್ಲ. ಅವನು ಯಾವ ಕಡೆಯಿಂದ ಬಂದಿದ್ದಾನೆ, ಯಾರು ಅವನು ಒತ್ತಡ ಹಾಕಿದ್ದಾರೆ, ಯಾರು ಅವ್ರು ಕೋರ್ಟಿಗೆ ಹೋಗಿ ಕೇಳಿದ್ದಾರೆ, ಇವೆಲ್ಲವನ್ನ ತನಿಖೆ ಆಗಬೇಕು. ಅದ್ರ ಬಗ್ಗೆನೂ ಮಾತಾಡಿದ್ದೇವೆ. ಮಧ್ಯಂತರ ವರದಿ ಬರುತ್ತಾ ಅಥವಾ ಸಂಪೂರ್ಣ ವರದಿ ಬರಲ್ಲ. ಸಂಪೂರ್ಣ ವರದಿಯನ್ನು ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ಇದಿಷ್ಟು ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತೇ ಅಂತ್ಯವಾಗತ್ತಾ ಆಪರೇಷನ್ ಅಸ್ಥಿಪಂಜರ? ಧರ್ಮಸ್ಥಳ ತನಿಖೆ ವಿಚಾರದಲ್ಲಿ ಮಹತ್ವದ ಸುಳಿವು ಕೊಟ್ಟಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಮತ್ತೆ ಗುಂಡಿ ಆಗಿಯೋ ಪ್ರಮೇಯ ಇಲ್ಲ ಅನಿಸುತ್ತೆ ಅಂತ ಹೇಳಿದ್ದಾರೆ. ಅನಾಮಿಕ ಸರಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಕೇಳಿದ ತಕ್ಷಣ SIT ಮಧ್ಯಂತರ ವರದಿ ಕೊಡಲ್ಲ. ವಿಧಾನಸೌಧದಲ್ಲಿ ಈ ಎಲ್ಲಾ ಮಾಹಿತಿಯನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲಿ ನಿನ್ನೆ CLP ಸಭೆಯಲ್ಲೂ ಕೂಡ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅವರಿಂದ ಕೇಳೋಣ. ಸರ್, ನಿನ್ನೆ ಧರ್ಮಸ್ಥಳ ವಿಚಾರವಾಗಿ ತಾವು ಪ್ರಸ್ತಾಪವನ್ನ ಮಾಡಿದ್ರ ಅನ್ನೋದು ಇದು ಸಹಜವಾಗಿ ಇವೆಲ್ಲ ಇದ್ದೇ ಇರುತ್ತೆ. ಒಂದು ಶಾಸಕಾಂಗ ಪಕ್ಷ ಬಂದಂತ ಸಂದರ್ಭದಲ್ಲಿ ಕ್ಷೇತ್ರ ಇತರೆ ವಿಚಾರಗಳು ಬಂದಾಗ ಚರ್ಚೆ ಮಾಡೋದು ಸಹಜ ಇದೆ. ಧರ್ಮಸ್ಥಳದ್ದು ನಿಮ್ಗೆ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರವಾಗಿ ಸಂಚಲನ ಮೂಡಿಸಿ ಹೋರಾಟ ಮತ್ತು ಸೌಜನ್ಯ ಕೇಸ್ ಆದ್ಮೇಲೆ ಅಲ್ಲಿ ಹೋರಾಟಗಳು ಮಾಡಿರೋದು, ಗೊಂದಲ ಮಾಡಿರುವಂತ ಎಲ್ಲವೂ ನೀವು ಕಣ್ಣಾರೆ ಕಂಡಿದ್ದೀರಿ. ಆ ನಂತರ ಅನಾಮಿಕ ಹೋಗಿ ಹೈಕೋರ್ಟಿಗೆ ಹೋಗಿ ನಾನು ಇಷ್ಟು ಶವಗಳನ್ನು ಹೂತಾಕಿದ್ದೀನಿ, ನನಗೆ ಆದೇಶ ಕೊಡಬೇಕು, ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಹೈಕೋರ್ಟ್ ಆಯ್ತು ಅಂತ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ಇದಾದ್ಮೇಲೆ ನಾವು SIT ಕೊಟ್ಟಿರೋದು. ಅಲ್ಲಿವರೆಗೆ ನಾವು ಯಾವ್ದು SIT ನಾವು ಹೋಗ್ತಾ ಇರಲಿಲ್ಲ. ಆವಾಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರು ಒಪ್ಕೊಂಡ್ರು, ಇದೇ ವಿರೋಧ ಪಕ್ಷದವರು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ಮೇಲೆ ಇವತ್ತು SIT ತನಿಖೆ ಮಾಡ್ತಿದೆ. ಆದ್ರೆ ಇವತ್ತು ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ಹಿಂದುತ್ವ ಮಾಡೋದು, ಹಿಂದೂ ದೇವಸ್ಥಾನಕ್ಕೆ ಇದು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರೇ ಇದು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ತಪ್ಪು. ಇದು ಯಾಕಂದ್ರೆ ನಾವು ಮಾಡಿದ್ದಲ್ಲ. ಇದು ಕೋರ್ಟಿಂದ ಆದೇಶ ಬಂದ ಮೇಲೆ SIT ಕೊಟ್ಟಿದ್ದೀವಿ. ಅವನು ಎಷ್ಟು ಒಂದು ಗುಂಡಿ ತೊಗೊಳ್ಬೇಕು ಹೇಳಿದಾನೆ ಅಷ್ಟನ್ನ ತೆಗಿಲಿಕ್ಕೆ ಅವಕಾಶಗಳು ಕೊಡ್ತಾರೆ, ಅದ ನಂತರ ನಿಲ್ಲಿಸುವ ಅವಕಾಶ ಇದೆ. ಹಾಗಾಗಿ ನಾವೆಲ್ಲರೂ ಹೇಳೋದೇನಂದ್ರೆ ಧಾರ್ಮಿಕ ಕ್ಷೇತ್ರ ಇವತ್ತು ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ಇವತ್ತು
ನಮ್ಮ ಏನು ಉತ್ತರ ಕಾಶಿ ಅಂತ ಹೇಳಿ ಇವತ್ತು ಫೇಮಸ್ ಆಗಿದೆ. ಧರ್ಮಸ್ಥಳ ದೇವಸ್ಥಾನಕ್ಕೂ ವೀರೇಂದ್ರ ಹೆಗ್ಗಡೆ ಅವರಿಗೂ ಯಾವುದೇ ಇದಾಗಬಾರ್ದು, ಅಪಪ್ರಚಾರ ಬರಬಾರ್ದು, ಆ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬಾರದು ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋದು ಎಲ್ಲರ ಒತ್ತಾಯ ಇದೆ. ಅದರಿಂದ ನಾವು ಇವತ್ತು ಅದು ಮುಂದೆ ಆದಷ್ಟು ಬೇಗ 13 ಆದ ನಂತರ ನಿಲ್ಲಿಸಿಬಿಟ್ಟು ಮುಂದೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರಿಸಕ್ಕೆ ಅವಕಾಶ ಇದೆ. ಅನಾಮಿಕ ವ್ಯಕ್ತಿ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 13 ಗುಂಡಿಗಳನ್ನು ತೋಡಲಾಗಿದೆ. ಆದ್ರೆ ಅದರಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಅಥವಾ ಒಂದು ಗುಂಡಿಲ್ ಮಾತ್ರ ಸಿಕ್ಕಿದೆ, ಈ ರೀತಿಯಾದ ಚರ್ಚೆ ಇದೆ. ಇದಕ್ಕೆಲ್ಲವೂ ಉತ್ತರ ಯಾವಾಗ ಸಿಗುತ್ತೆ ಅಂತ. ಒಂದು ಗುಂಡೆಯಲ್ಲಿ ಸಿಕ್ಕಿದ್ದು ಸಹ ಹೆಣ್ಣು ಮಕ್ಕಳದಲ್ಲ, ಯಾವುದೋ ಗಂಡಸರ ಒಂದು ಇದು ಅಂತ ಹೇಳಿದ್ದಾರೆ. ಅದನ್ನು ಸಹ ತಗೊಳ್ತಾರೆ ಅವರು. ಅದು ವರದಿ ಅರ್ಧದಲ್ಲಿ ತಗೊಳಕ್ ಬರೋದಲ್ಲ, ಪೂರ್ಣ ಅವರದ ವರದಿ ಬಂದ ಮೇಲೆ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಇವತ್ತು ನಾವು ಧರ್ಮಸ್ಥಳದ ಪರವಾಗೇ ಇರ್ತೀವಿ. ಬಿಟ್ರೆ ಧರ್ಮಸ್ಥಳದ ವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಹಾಗಾದ್ರೆ ಇದು ಅಪಪ್ರಚಾರ ಅಂತನ? ಇವ್ರ ಅಪಪ್ರಚಾರ ಏನಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು, ಇವ್ರಿಗೆ ವಿರೋಧ ಪಕ್ಷದವರಿಗೆ. ಅಲ್ಲರೇ ನಾವು ಮಾಡೋದಾಗಿದ್ದರೆ ಏನೋ ಹೇಳ್ಬೋದದ್ದು. ಇವತ್ತು ಒಬ್ಬ ವ್ಯಕ್ತಿ ಅನಾಮಿಕ ಒಂದು ನೂರಾರು ಹೆಣವನ್ನು ಹೂತಿದ್ದೀನಿ, ನಮಗೆ ಆದೇಶ ಕೊಡಬೇಕಂತ ಕೋರ್ಟಿಂದ ಆದೇಶ ಬಂದಾಗ ಸರ್ಕಾರ ಏನ್ ಮಾಡ್ಬೇಕು ಹೇಳಿ ಅಲ್ವಾ? ಗೊಂದಲಗಳನ್ನು ಹೋಗಲಾಡ್ಸಿಗೆ ಒಂದು SIT ಹಾಕಿದ್ದಾರೆ. SITಯಲ್ಲಿ ಏನ್ ಬರುತ್ತೆ ಆಧಾರ ಇಟ್ಕೊಳ್ತೀವಿ. ಹಂಗಂತೇಳಿ ಇವತ್ತು ಅವನು ಬಿಡಕ್ಕಾಗೋದಲ್ಲ. ಯಾರು ಅನಾಮಿಕ ಇದ್ದಾನೆ ಅವನು ಎಲ್ಲಿಂದ ಬಂದ, ಯಾರು ಕಳಿಸಿದ್ರು, ಏನು ಆಗಿದೆ ಅಂತೇಳಿ ಅವನು ಇದಾದ ಮೇಲೆ ತನಿಖೆ ಆಗ್ಬೇಕು. ಅವನಿಗೂ ಶಿಕ್ಷೆ ಆಗ್ಬೇಕಲ್ಲ. ಅವನು ಯಾವ ಕಡೆಯಿಂದ ಬಂದಿದ್ದಾನೆ, ಯಾರು ಅವನು ಒತ್ತಡ ಹಾಕಿದ್ದಾರೆ, ಯಾರು ಅವ್ರಿಗೆ ಕೋರ್ಟಿಗೆ ಹೋಗಿ ಕೇಳಿದ್ದಾರೆ, ಇವೆಲ್ಲವನ್ನ ತನಿಖೆ ಆಗಬೇಕು. ಅದ್ರ ಬಗ್ಗೆನೂ ಮಾತಾಡಿದ್ದೇವೆ. ಮಧ್ಯಂತರ ವರದಿ ಬರುತ್ತಾ ಅಥವಾ ಸಂಪೂರ್ಣ ವರದಿ ಬರಲ್ಲ. ಸಂಪೂರ್ಣ ವರದಿಯನ್ನು ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ಇದಿಷ್ಟು ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.